ಸ್ವದೇಶಿ ಜಾಗರಣ ಮಂಚ್ ಮೈಸೂರು ಶಾಖೆಯ ವತಿಯಿಂದ ಮೈಸೂರಿನ ದಿ ಇನ್ಸ್ಟಿಟ್ಯೂಷನ್ ಆಫ್ ಇಂಜಿನಿಯರ್ಸ್ SB ಭಟ್ ಹಾಲ್ನಲ್ಲಿ ನಡೆದ ಭಾರತಕ್ಕೆ ವಿದೇಶಿ ಬಂಡವಾಳ ಭ್ರಮೆ ಮತ್ತು ವಾಸ್ತವ ಪುಸ್ತಕ ಬಿಡುಗಡೆ ಕಾರ್ಯಕ್ರಮವು ನಡೆಯಿತು. ಕಾರ್ಯಕ್ರಮವು KB ಲಿಂಗರಾಜ್ ಅಧ್ಯಕ್ಷತೆಯಲ್ಲಿ ಮುಖ್ಯ ಅತಿಥಿಗಳಾಗಿ CAS ಭಾರ್ಗವ್, ಗೌರವ ಉಪಸ್ಥಿತಿ ರಶ್ಮಿ ವಿಜಯಕುಮಾರ್, ಮುಖ್ಯ ಭಾಷಣಕಾರರಾಗಿ BM ಕುಮಾರಸ್ವಾಮಿ, ಖ್ಯಾತ ಅರ್ಥಶಾಸ್ತ್ರಜ್ಞರು ಮತ್ತು ಪುಸ್ತಕದ ಲೇಖಕರು ಭಾರತಕ್ಕೆ ವಿದೇಶಿ ಬಂಡವಾಳ ಭ್ರಮೆ ಮತ್ತು ವಾಸ್ತವದ ಬಗ್ಗೆ ತಿಳಿಸಿದರು. ಬಂಡವಾಳ ಭ್ರಮೆ ಮತ್ತು ವಾಸ್ತವ ಅಂತಂದಿದೆ. ಈ ಪುಸ್ತಕವನ್ನ ಈ ಹಿನ್ನೆಲೆಯಲ್ಲಿ ನಾವು ರಚಿಸಿದ್ವಿ. 1991ರಲ್ಲಿ ಈ ಹೊಸ ಮಾರುಕಟ್ಟೆ ನೀತಿಯನ್ನು ನಾವು ಅಥವಾ ಮುಕ್ತ ಮಾರುಕಟ್ಟೆ ನೀತಿಯನ್ನು ನಾವೇನು ಅನುಸರಿಸಿದ್ವಿ. ಆ ಅನುಸರಿಸಿದಾಗ ಪಾಶ್ಚಿಮಾತ್ಯ ರಾಷ್ಟ್ರಗಳು ನಮಗೆ ಹೊಸ ಪಾಠವನ್ನು ಹೇಳ್ಕೊಡೋಕೆ ಶುರು ಮಾಡಿದ್ರು. IMF, ವರ್ಲ್ಡ್ ಬ್ಯಾಂಕು, ಪಾಶ್ಚಿಮಾತ್ಯ ಅರ್ಥಶಾಸ್ತ್ರಜ್ಞರು ಏನಪ್ಪ ಅಂತಂದರೆ, ಬಡ ದೇಶಗಳು ಮುಂದುವರಿಬೇಕಾದ್ರೆ ಅವ್ರಿಗೆ ವಿದೇಶಿ ಬಂಡವಾಳ ಬೇಕೇ ಬೇಕು. ವಿದೇಶಿ ಬಂಡವಾಳವನ್ನು ಎಷ್ಟು ನಿಮ್ಮ ದೇಶಕ್ಕೆ ಅವಕಾಶ ಮಾಡಿಕೊಡ್ತೀರಿ, ಎಷ್ಟು ವಿದೇಶಿ ಕೈಗಾರಿಕೆಗಳಿಗೆ ನಿಮ್ಮ ಮಾರುಕಟ್ಟೆಯಲ್ಲಿ ಅವಕಾಶ ಕೊಡ್ತೀರಿ, ಅಷ್ಟು ಬೇಗ ನೀವು ಮುಂದಕ್ಕೆ ಬರ್ತೀರಿ. ಅದರಿಂದ ವಿದೇಶಿ ಬಂಡವಾಳ ಅಂತಕ್ಕಂಥದ್ದು ಭಾರತ ದೇಶಕ್ಕೆ ಅತ್ಯಂತ ಪ್ರಮುಖವಾದದ್ದು ಅಂತಕ್ಕಂಥ ಒಂದು ಹೊಸ ಪಾಠವನ್ನು ಅವರು ಹೇಳ್ಕೊಡೋದಕ್ಕೆ ಶುರು ಮಾಡಿದ್ರು. ಯಾಕೆಂದರೆ ಅವರಲ್ಲಿ ಬಂಡವಾಳ ಹೇರಳವಾಗಿತ್ತು. ಆ ಬಂಡವಾಳವನ್ನು ಇನ್ವೆಸ್ಟ್ ಮಾಡೋದಕ್ಕೆ ಅವರಿಗೆ ಜಾಗಗಳು ಬೇಕಾಗಿತ್ತು. ನಮ್ಮ ದೇಶಕ್ಕೆ ಬಂದಿದೆ ಈ 24 ವರ್ಷದಲ್ಲಿ. ಅದರಲ್ಲಿ 2014ರಿಂದ 2024ರವರೆಗೆ ಈ NDA ಸರ್ಕಾರದ ಕಳೆದ 9% ಬರೀ ಕಳೆದ 10 ವರ್ಷಗಳಲ್ಲಿ ನಮಗೆ ಇದು ಬಂದಿದೆ. ವರ್ಲ್ಡ್ ಬ್ಯಾಂಕ್ನವ್ರಿಗೆ ಮಾಡ್ತಾರಪ್ಪ ಅಂದರೆ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಮುಕ್ತವಾದ ಅವಕಾಶವನ್ನು ಕೊಡಬೇಕು. ಅವರು